ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಬಾತ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಆ ರೆಸಿಪಿನೂ ಕೂಡ ಶೇರ್ ಮಾಡೋಣ ಅಂಥೇಳಿ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ಎಲ್ಲರೂ ಕೂಡ ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಾನಿಲ್ಲಿ ಒಂದು ಕಡಾಯಿಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ರೆಡ್ಡಿಶ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ 2 ಟೊಮೆಟೊನ ಕಟ್ ಮಾಡಿಕೊಂಡು ಅದಕ್ಕೆ ಸೇರಿಸಿ ಅದನ್ನು ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ನಾನು 5ರಿಂದ 6 ಎಸಳು ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಸಾಕು. ಹಾಗೆ ಇದಕ್ಕೆ ಅರ್ಧ ಇಂಚಷ್ಟು ಶುಂಠಿನ ಕೂಡ ಸೇರಿಸ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಆದರೆ ಸಾಕು. ಗ್ಯಾಸ್ನ ಕಂಪ್ಲೀಟಾಗಿ ಆಫ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ತಣ್ಣಗಾಗಿದೆ. ನಾವೀಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಕೊತ್ತಂಬರಿನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ 1/4ರಿಂದ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ. 1/4ರಿಂದ ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿನ ಹಾಕಿದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರು ಹಾಕ್ದಲೇ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ರೆಡಿಯಾಗಿದೆ. ಇವಾಗ ನಾನು ಕುಕ್ಕರ್ಗೆ 4ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಟೊಮೆಟೊ ಬಾತ್ಗೆ ತುಪ್ಪ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಇದಕ್ಕೆ ತುಪ್ಪನ ಸೇರಿಸಿದ್ದೀನಿ. ಎಣ್ಣೆ ಹಾಗೆ ತುಪ್ಪ ಬಿಸಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ಕಾಳು ಮೆಣಸು, ಅರ್ಧ ಸ್ಪೂನಷ್ಟು ಜೀರಿಗೆ, 2ರಿಂದ 3 ಲವಂಗನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸಿ ಇದು ಸ್ವಲ್ಪ ರೆಡ್ಡಿಶ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಇದಕ್ಕೆ ಸೇರಿಸಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ನಾವು ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ಈ ರೀತಿ ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ನಾವು ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಸೇರಿಸಿ ಇದಕ್ಕೆ ಬೇಕಂದರೆ ಶೇಂಗಾನು ಕೂಡ ಆ್ಯಡ್ ಮಾಡ್ಬೋದು. ನಾನು ಯೂಶ್ವಲಿ ಟೊಮೆಟೊ ಬಾತ್ಗೆ ಶೇಂಗಾ ಹಾಕ್ತೀನಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ 1 ಕಪ್ ಆಗೋಷ್ಟು ಅಕ್ಕಿನ ತೊಳೆದು ಎತ್ತಿಟ್ಕೊಂಡಿದ್ದೆ. ಅದನ್ನು ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿವಾಗ 2 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನಾನು 1 ಕಪ್ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ. ನಾನು ಕೊನೆಯಲ್ಲಿ ಟೊಮೆಟೊ ಬಾತ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದು 1 ಕುದಿ ಬರೋವರೆಗೂ ನಾವು ಲಿಡ್ನ ಕ್ಲೋಸ್ ಮಾಡಬಾರ್ದು, ಯಾಕಂದರೆ ತಳ ಹತ್ಬಿಡುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, 1 ಕುದಿ ಬಂದಿದೆ. ನಾನಿವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರೋ ತನಕ ಕೂಗಿಸ್ಕೊತೀನಿ. ಟ್ರಸ್ಟ್ ಮೀ, ಟೊಮೆಟೊ ಬಾತ್ ಅಂತೂ ಸಖತ್ತಾಗಿ ಬಂದಿತ್ತು. ನೀವೇ ನೋಡ್ತಾ ಇದ್ದೀರಲ್ಲ, ಒಂದು ಚೂರೂ ತಳ ಹತ್ತಿಲ್ಲ. ಹಾಗೆ ತುಂಬ ಉದ್ರುದ್ರಾಗಿ ಬಂದಿತ್ತು. ತುಂಬಾ ಟೇಸ್ಟಿಯಾಗಿತ್ತು. ಮನೇಲಿ ಎಲ್ಲರೂ ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಬಿಟ್ಟು ನಾನು ಕೂಡ ಫ್ರೆಶ್ ಆಗೋಣ ಅಂಥೇಳಿ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ನಾನು ಡೈಲಿ ರುಟೀನ್ ನನ್ನ ಸ್ಕಿನ್ನ ಹೇಗೆ ಕೇರ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಸಿರಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಂದು ಸ್ವಲ್ಪ ಡ್ರೈ ಸ್ಕಿನ್ ಆಗಿರೋದ್ರಿಂದ ಸ್ವಲ್ಪ ಸಿರಮ್ನ ಅಪ್ಲೈ ಮಾಡೋದ್ರಿಂದ ಮಾಯ್ಸ್ಟ್ ಆಗಿರುತ್ತೆ ಸ್ಕಿನ್ನು ಅಂತ ಹೇಳ್ಬಿಟ್ಟು ಫಸ್ಟು ಸಿರಮ್ನ ಅಪ್ಲೈ ಮಾಡಿ ಈ ರೀತಿ ರಬ್ ಮಾಡ್ತಾ ಇದ್ದೀನಿ. ನಾವು ಯಾವುದೇ ಪ್ರಾಡಕ್ಟನ್ನಾಗಲಿ ಒಂದು ಹಚ್ಚಿದ ತಕ್ಷಣ ನೆಕ್ಸ್ಟ್ ಒನ್ನ ಇಮಿಡಿಯೇಟಾಗಿ ಹಚ್ಚೋಕೆ ಹೋಗಬಾರ್ದು. ಒಂದು 10 ಸೆಕೆಂಡ್ಸ್ ಆದರೂ ಗ್ಯಾಪ್ ಕೊಡಬೇಕು. ಹಾಗಾಗಿ ಸಿರಮ್ ಹಚ್ಚಿದ್ಮೇಲೆ ಒಂದು 10 ಸೆಕೆಂಡ್ಸ್ ಆದಮೇಲೆ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನಿಮ್ಮದು ಯಾವುದೇ ರೀತಿ ಸ್ಕಿನ್ ಟೈಪ್ ಆಗಿರಲಿ, ಡೈಲಿ 2 ಟೈಮ್ಸ್ ಅಂತೂ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಬೇಸ್ಡ್ ಆನ್ ಯುವರ್ ಸ್ಕಿನ್ ಟೈಪ್ ನೀವು ನಿಮ್ಮ ಮಾಯ್ಶ್ಚರೈಸರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಯ್ಶ್ಚರೈಸರ್ ಎಲ್ಲ ಹಾಕಿದಾದಮೇಲೆ ನಾನಿಲ್ಲಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮನೇಲಿರಲಿ ಅಥವಾ ಹೊರಗಡೆ ಹೋಗಲಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದಂತೂ ಮರಿಲೇಬೇಡಿ. ನಾವು ನಮ್ಮ ಫೇಸ್ಗೆ ಸನ್ಸ್ಕ್ರೀನ್ ಹಾಕೋದ್ರಿಂದ ಒಂದು ಶೀಲ್ಡ್ ಕ್ರಿಯೇಟ್ ಆಗುತ್ತೆ ಎಗೇನ್ಸ್ಟ್ ಸನ್ ಬರ್ನ್. ಸೊ ಇದರಿಂದ ಹಾರ್ಮ್ಫುಲ್ ರೇಡಿಯೇಷನ್ಸು ನಮ್ಮ ಸ್ಕಿನ್ ಮೇಲೆ ಡೈರೆಕ್ಟಾಗಿ ಬೀಳೋದಿಲ್ಲ. ಹಾಗೆಯೇ
ಏಜಿಂಗ್, ಪಿಗ್ಮೆಂಟೇಷನ್, ಸ್ಕಿನ್ ಕ್ಯಾನ್ಸರ್ ಈ ರೀತಿಯಾಗಿರೋ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ನನ್ನ ಡೈಲಿ ರೂಟೀನಲ್ಲಿ ನಾನು ಈ ರೀತಿಯಾಗಿ ನನ್ನ ಸ್ಕಿನ್ ಕೇರ್ನ ಮಾಡ್ಕೋತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾವು ಲಿಪ್ ಬಾಮ್ನ ಹಚ್ಚೋದು ಅಷ್ಟೇ ಇಂಪಾರ್ಟೆಂಟ್. ನಮ್ಮ ಲಿಪ್ಸ್ ಕೂಡ ಹೈಡ್ರೇಟ್ ಆಗಿರಬೇಕು, ಇಲ್ಲ ಅದು ಕೂಡ ಡಿಫ್ರೆಂಟ್ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ. ದೇವ್ರ ಪೂಜೆ ಎಲ್ಲ ಮಾಡಿದಾದಮೇಲೆ ನಾನು ನನ್ನ ಮಗಳಿಬ್ಬರು ಸೇರಿ ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ಇಬ್ಬರು ಕೂಡ ಮಾಡ್ತಾಯಿದ್ದೀವಿ. ನನ್ನ ಮಗಳಿಗೂ ಪುಟ್ಟು ಬೌಲಲ್ಲಿ ಸ್ವಲ್ಪ ಟೊಮೆಟೊ ಬಾತ್ನ ಹಾಕ್ಕೊಟ್ಟಿದ್ದೀನಿ. ಇತ್ತೀಚೆಗೆ ಅವರೇ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಚಲ್ತಾರೆ, ಸ್ವಲ್ಪ ತಿಂತಾರೆ. ಅಭ್ಯಾಸ ಆಗಲಿ ಅಂತ ನಾನು ಕೂಡ ಹಾಕ್ಕೊಡ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆಗಿದ್ದಾದಮೇಲೆ ನಮ್ಮ ಮಗಳಿಗೆ ಮಾವಿನ ಹಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಮನೇಲಿ ಮಾವಿನ ಹಣ್ಣಿತ್ತು, ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಕೊಡ್ತಾಯಿದ್ದೀನಿ. ನಾವು ಈ ರೀತಿಯಾಗಿ ಮಾವಿನ ಹಣ್ಣನ್ನ ಮಕ್ಕಳಿಗೆ ಕಟ್ ಮಾಡಿಕೊಡೋದ್ರಿಂದ ಮಕ್ಕಳು ಖುಷಿಯಾಗಿ ತಿಂತಾರೆ. ನನ್ನ ಮಗಳು ಮ್ಯಾಂಗೋ ತಿನ್ನೋವಾಗ ಗಲೀಜು ಮಾಡ್ಕೋತಾರೆ ಅಂತ ಬಿಬ್ನ ಕೂಡ ಹಾಕಿದ್ದೀನಿ. ಯಾಕಂದರೆ ವೈಟ್ ಟೀ ಶರ್ಟ್ ಹಾಕಿದ್ದೆ. ಪಪ್ಪು ಏನು ತಿಂತಿರೋದು? ಮಾವಿನ ಹಣ್ಣು ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ. ನನಗೂ ನನ್ನ ಮಗಳಿಗೂ ತುಂಬಾ ಇಷ್ಟ. ಹಲಸಿನಹಣ್ಣು, ಮಾವಿನ ಹಣ್ಣು ಈ ರೀತಿ ಸೀಸನಲ್ ಫ್ರೂಟ್ಸ್ ಅಂತೂ ತುಂಬಾ ಇಷ್ಟ ಆಗುತ್ತೆ. ಇದು ಹೀಗೆ ಅಲ್ವಾ, ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ಹಾಳಾಗುತ್ತೆ. ನಾನು ಬಿಬ್ನ ಹಾಕಿದ್ದೀನಿ ಮ್ಯಾಂಗೋ ತಿನ್ನೋವಾಗ ಗಲೀಜು ಮಾಡ್ಕೋತಾರೆ ಅಂತ. ಕೊನೆಗೂ ವೈಟ್ ಟೀ ಶರ್ಟ್ ಮೇಲೆಲ್ಲ ಮಾವಿನ ಹಣ್ಣನ್ನ ಬೀಳಿಸ್ಕೊಂಡು ತಿಂದರು, ನೀವೇ ನೋಡಿ. ಪಪ್ಪ ಇವಾಗ ಆಚೆ ಕರ್ಕೊಂಡು ಹೋಗ್ತಾರಂತೆ, ರೆಡಿ ಆಗೋಣ. ಓಕೆನಾ? ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾನು, ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗಳು ಹೊರಗಡೆ ಹೊರಟಿದ್ದೀವಿ. ಇದು ನನ್ನ ಔಟ್ಫಿಟ್, ಹಾಗೆ ಇದು ಸ್ಮಯಾದು ಔಟ್ಫಿಟ್. ಹೊರಗಡೆ ಹೋಗೋಣ ಅಂಥೇಳಿ ಹೊರಟಿದ್ವಿ. ಅಷ್ಟರಲ್ಲಿ ನಮ್ಮ ನೇಬರು ನಾಯಿ ಮರಿಗಳಿಗೆಲ್ಲ ಬ್ರೆಡ್ ಹಾಕ್ತಾಯಿದ್ರು. ಅದು ನೋಡ್ಬಿಟ್ಟು ನಾನು ಹಾಕ್ತೀನಿ ಕೊಡಿ ಅಂಥೇಳಿ ಅವ್ರ ಹತ್ರ ಇಸ್ಕೊಂಡು ನನ್ನ ಮಗಳು ನಾಯಿ ಮರಿಗೆ ಬ್ರೆಡ್ ಹಾಕ್ತಾಯಿದ್ದಾರೆ. ಬಂಗಾರು, ನಾವೆಲ್ಲಾದರೂ ಹೊಡ್ತೀವಿ ಅಂದ ತಕ್ಷಣ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ಎಲ್ಲರಿಗಿಂತ ಫಸ್ಟ್ ಅವರೇ ರೆಡಿಯಾಗಿ ಹೋಗೋಣ ಅಮ್ಮ ಅಂತಿರ್ತಾರೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬಾಯ್.